ಯಾವ ಸರ್ಕಾರ ಬರಲಿ, ಯಾವ ಪಾರ್ಟಿಯವ್ರು ಬರಲಿ, ಯಾರು ಕಿತ್ತಕ್ಕಾಗಲ್ಲ. ಈಗ ಉದ್ಯೋಗ ಖಾತ್ರಿ ಯೋಜನೆ ತೆಗೆದುಕೊಳ್ಳಿ, ನಮ್ಮ ಕಾಂಗ್ರೆಸ್ ಪಾರ್ಟಿ ಬಂತು. ಈ ಫುಡ್ ಸೆಕ್ಯೂರಿಟಿ ತೆಗೆದುಕೊಂಡು ಬನ್ನಿ, ಆಹಾರ ಭದ್ರತೆ ಕಾಯ್ದೆ, ಈಗ ಅಕ್ಕಿ ಕೊಡೋಂಥದ್ದು ಇರ್ಬೋದು, ರೈಟ್ ಟು ಎಜುಕೇಷನ್ ತಗೊಳ್ಳಿ, ರೈಟ್ ಟು ಇನ್ಫಾರ್ಮೇಷನ್ ತೆಗೆದುಕೊಳ್ಳಿ. ಯಾವುದೇ ಕಾಲದಲ್ಲಿ ಸಂವಿಧಾನದ ಮುಖಾಂತರ ಇವತ್ತು ನಮ್ಮ 371J, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವತ್ತು ಮಹಾತ್ಮ ಗಾಂಧೀಜಿಯವರು 100 ವರ್ಷದಿಂದ ಇದ್ದರು, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಸ್ಥಾನದಲ್ಲಿ ಇವತ್ತು ಕೂತಿದ್ದಾರೆ. ಇದು ಹೋದ ವರ್ಷ ತಾನೇ ನಾವು ಆ ಕಾರ್ಯಕ್ರಮ ನಾವು ಮಾಡಿದ್ದೇವೆ. ಇದನ್ನ ಅವರು ತಂದರು 37J ನಮ್ಮ ಅವ್ರಿಗೆ ಈ ಗುಲ್ಬರ್ಗ ಈ ಸುತ್ತಮುತ್ತಲು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ತಂದರು. ಇವನೇನಾದ್ರು ಆವತ್ತು ಇವರು ಬರೆದ್ರು, ನಮ್ಮ ಉಪ್ಪರ ಅದ್ವಾನಿಯವರು ಮಾಡೋಕ್ಕಾಗಲ್ಲ ಅಂತ ಕೃಷ್ಣ ಅವ್ರ ಕಾಗದ ಬರೆದ್ರು. ಅದನ್ನು ಸಂವಿಧಾನದ ಮುಖಾಂತರ ತೆಗೆದುಕೊಂಡು ಬಂದರು. ಸೊ ಹಂಗೆ ಕಾಂಗ್ರೆಸ್ ಪಾರ್ಟಿ ಯಾವುದೇ ಸಂದರ್ಭದಲ್ಲಿ ಯಾವುದಾದ್ರು ಒಂದು ತೀರ್ಮಾನವನ್ನು ಮಾಡಿದ್ರೆ ಈ ದೇಶದ ಭವಿಷ್ಯಕ್ಕೋಸ್ಕರ ಬರೀ ಆಧಾರ್ ಕಾರ್ಡ್ನ ಟೀಕೆ ಮಾಡಿದ್ರು. ಆಧಾರ್ ಕಾರ್ಡ್ನ ಬದಲಾವಣೆ ಮಾಡೋಕ್ಕಾಗ್ತದ? ಹಂಗೆ ಇವತ್ತು ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರೋದು, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬರ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈಗ ತಾನೇ ನಮಗೆ ನಮ್ಮ ಇವರಿಗೆ ಒಂದು ನುಡಿಮುತ್ತನ್ನ ಹೇಳ್ತಾ ಇದ್ದೆ ನಾನು, ನಮ್ಮ ಸವಾಲುಗಳು ಅಂತ ಹೇಳಿ ಈ ಪುಸ್ತಕದಲ್ಲಿ. ಇದು ಇಂದಿರಾ ಗಾಂಧಿಯವರ ಬಗ್ಗೆ ಅವರ ನುಡಿಮುತ್ತುಗಳನ್ನು ಸೋನಿಯಾ ಗಾಂಧಿಯವರು ಬರೆದಿದ್ದಾರೆ. ಈ ಪುಸ್ತಕ ನನಗೆ ಯಾವ ಓದೋಕ್ಕೆ ಕೊಟ್ಟಿದ್ರು ಈ ಪುಸ್ತಕನ ಅವರು. ಸೊ ತಗೊಟ್ಟಿಕೆ ಇದನ್ನ ಅಂತ ನಾನು ಇನ್ನೊಂದು 2 ಕಾಪಿ ಕೊಟ್ಟಿದ್ದೀನಿ ಅಂತ ಇಟ್ಕೊಂಡು ಕೊನೆಗೆ ನೋಡಿದೆ. ಇದನ್ನು ಇದು ನಮ್ಮ ಜನಕ್ಕೆ ಅನುಕೂಲ ಆಗಬೇಕಲ್ಲ ಅಂತೇಳಿ ಇದನ್ನು ಭಾಳ ಹಿಂದೆನೇ ಕನ್ನಡದಲ್ಲಿ ತರ್ಜುಮೆ ಮಾಡಬೇಕು. ಇದು ಕಾಪಿ ರೈಟು ರಾಹುಲ್ ಗಾಂಧಿ ತಾವಿದೆ. ನಾನು ಇವ್ರಿಗೆ 75ನೇ ವರ್ಷದ ನಮ್ಮ ಸಿದ್ದರಾಮಯ್ಯನವ್ರ ಬರ್ತ್ಡೇಗೆ ಇದನ್ನು ಒಂದು ಗಿಫ್ಟ್ ಕೊಟ್ಟಿದ್ದೆ ನಾನು, ಈ ಪುಸ್ತಕನ ಗಿಫ್ಟು. ನಾನು ದೊಡ್ಡದೇನು ಗಿಫ್ಟ್ ಕೊಡಲಿಲ್ಲ, ಇದು ಅವರ ಆಚಾರ ವಿಚಾರಗಳನ್ನು ಅವ್ರು ಅರ್ಥ ಮಾಡ್ಕೊಳ್ಳಿ ಅಂಥೇಳಿ ಅವ್ರಿಗೆ ಇದನ್ನು ಕೊಟ್ಟಿದ್ದೆ. ಭಾಳ ಚೆನ್ನಾಗಿದೆ DK ಅಂತ ಕೂಡ ಅವರು ಹೇಳಿದ್ರು. ಸೊ ಹಂಗೆ ಒಂದು ಏನು ಹೇಳ್ತಾರೆ ಅಂದರೆ, ಸವಾಲುಗಳು ಅಂತಂದರೆ ನಮ್ಮ ಮನೆ ಬಾಗಿಲಲ್ಲೇ ಕಾದು ಕುಳಿತಿವೆ. ನಾವೇನು ಪರ್ವತಗಳನ್ನು ಹೇರಬೇಕಾಗಿಲ್ಲ ಅಥವಾ ಸಾಗರಗಳನ್ನು ದಾಟಬೇಕಾಗಿಲ್ಲ. ನಮ್ಮ ಹಳ್ಳಿಗಳಲ್ಲಿ ಬಡತನವಿದೆ, ಪ್ರತಿಯೊಂದು ಮನೆಯಲ್ಲೂ ಜಾತೀಯತೆ ಇದೆ. ನಾವು ಹೇರಬೇಕಾದ್ದು ಈ ಪರ್ವತವನ್ನು ದಾಟುವುದು ಈ ಸಾಗರವನ್ನು ಅಂಥೇಳಿ ಹೇಳ್ತಾರೆ. ಹಂಗೆ ನಮಗೆ ಇದೊಂದು ಪಿಡುಗು ಬಂದ್ಬಿಟ್ಟಿದೆ. ಸೊ ಇದನ್ನು ಎಲ್ಲರಿಗೂ ಕೂಡ ಇದು ಫ್ರೀ, ಇದು ನಾನು ಯಾಕೆಂದರೆ ನನಗೆ ದುಡ್ಡು ಕಟ್ಟೋಕ್ಕಾಗಲ್ಲ, ಯಾಕೆಂದರೆ ರೈಟು ರಾಹುಲ್ಗೆ ಅದಕ್ಕೆ ಫ್ರೀ ಅಂತ ಪ್ರಿಂಟ್ ಮಾಡಿದ್ದೀನಿ. ಇರಲಿ, ನೀವೆಲ್ಲ ಒಂದು 100 ರೂಪಾಯಿ ಕೊಟ್ಬಿಟ್ಟು ಆಗ ಯಾರು ತೊಗೊಂಡ್ರು ಅಂತ ನಿಮ್ಮ ಹೆಸರು ಫೋನ್ ನಂಬರಾರು ಗೊತ್ತಾಯ್ತದೆ ನನಗೆ. ಸೊ ಅದಕ್ಕೆ ಅಲ್ಲಿ ಮುಂದಕ್ಕೆ ಇಡ್ತೀನಿ, ನೀವು ತೆಗೆದುಕೊಂಡು ಹೋಗಿ. ಒಂದಷ್ಟು ಜನ ಅಂತ ಉಸ್ಲು ಮಾಡಿಬಿಟ್ಟಿದ್ದೀರಿ, ಇಲ್ಲಿ ಕೆಳಗಡೆ ಕೂತವರು ತಗೋಬಿಟ್ಟಿದ್ದೀರಿ. ಕೊಟ್ಟರೆ ಭಾಳ ಸಂತೋಷ. ಹಂಗೆ ಆಗಿದೆ. ಸೊ ಇನ್ನೊಂದು ಕಡೆ ಏನು ಹೇಳ್ತಾರೆ ಅಂದರೆ, ಸೊ ಹಿಂಗೆ ಇಂದಿರಾ ಗಾಂಧಿ ಹೆಸರು ಇಂದಿರಾ ಅಂತ ಅಂದರೆ ಮಹಾಲಕ್ಷ್ಮಿಯ ಮತ್ತೊಂದು ಹೆಸರು ಇಂದಿರಾ ಗಾಂಧಿ. ನಮ್ಮ ಅಟಲ್ ಬಿಹಾರಿ ವಾಜಪೇಯಿಯವರು ಇಂದಿರಾ ಗಾಂಧಿನ ದುರ್ಗೆ ಅಂತ ಕರೆದರು. ಅದೇ ಸಂದರ್ಭದಲ್ಲಿ ರಾಜೀವ್ ಗಾಂಧಿಯವ್ರ ಬಗ್ಗೆ ಕೂಡ ಅವ್ರನ್ನ ಹಾಸ್ಪಿಟ್ಲಲ್ಲಿ ಈಗ ತಾನೇ ನಮ್ಮ ವಿನಯ್ ಕುಮಾರ್ ಸರ್ ಕೇಳ್ತಾ ಇದ್ರು. ಪಾರ್ಲಿಮೆಂಟ್ ಸಂದರ್ಭದಲ್ಲಿ ಅಲ್ಲಿ ಪಾರ್ಲಿಮೆಂಟಲ್ಲಿ ರಾಜೀವ್ ಗಾಂಧಿಯವರು ಅವ್ರನ್ನ ಕಳಿಸಿ ಹಾಸ್ಪಿಟ್ಲಿಗೆ, ಅವ್ರು ಸತ್ತಾಗ ಹಾಸ್ಪಿಟ್ಲಿಗೆ ಅಮೆರಿಕ ಕಳಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಅಯ್ಯೋ, ಅವರು ಕಳಿಸ್ಲಿಲ್ಲ ಅಂದರೆ ನಾನು ಅವ್ರಿಗಿಂತ ಮುಂಚಿತವಾಗಿ ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು. ಹಂಗೆ ನಮ್ಮ ಕಾಂಗ್ರೆಸ್ನ ನಾಯಕರುಗಳ ಹೃದಯ ಶ್ರೀಮಂತಿಕೆ ಅಷ್ಟು ದೊಡ್ಡಗೆ ಇತ್ತು ಅನ್ನೋದನ್ನು ನಾನು ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಈ ಶತಮಾನದ ನಮ್ಮ ಇಂದಿರಾ ಗಾಂಧಿ ಮಹಾತಾಯಿ ಅಂತ ಕರೆಸ್ಕೊಂಡಂಥ ಒಬ್ಬ ಧೀಮಂತ ಹೆಣ್ಮಗಳು, ಈ ಶತಮಾನದ ಮಾದರಿ ನಾಯಕಿ, ಈ ದೇಶ ಪ್ರಚಂಡ ಕಂಡಂಥ ಒಬ್ಬ ಅದ್ಭುತ ಮಹಿಳಾ ಪ್ರಧಾನಿ. ಅವ್ರ ಕಾಲದಲ್ಲಿ ಅನೇಕ ದೇಶಗಳಿಗೆ ಅವರು ಅಧ್ಯಕ್ಷರಾಗಿದ್ದರು, ನಾನ್ ಅಲೈಡ್ ಕಂಟ್ರೀಸ್ ಅಂತೇಳಿ ಅಧ್ಯಕ್ಷರಾಗಿದ್ದರು. ಆಗ ಈ ಪಕ್ಕದ ರಾಜ್ಯಗಳು ಶ್ರೀಲಂಕಾ ಇರ್ಬೋದು, ಬಾಂಗ್ಲಾದೇಶ್ ಇರ್ಬೋದು, ಬಾಂಗ್ಲಾದೇಶ ಅವ್ರು ಹುಟ್ಟಾಕಿದ್ರು, ಬಾಂಗ್ಲಾದೇಶ್ ಇರ್ಬೋದು, ನಮ್ಮ ನೇಪಾಳ ಇರ್ಬೋದು, ಬರ್ಮಾ ಇರ್ಬೋದು, ಎಲ್ಲ ಸುತ್ತಮುತ್ತಲು ಎಲ್ಲ ದೇಶಗಳು, ಆಫ್ರಿಕಾ ಕೆಲವು ದೇಶಗಳೆಲ್ಲ ನಮಗೆ ಮಿತ್ರರಾಗಿದ್ದರು, ಚೈನಾ ಮಿತ್ರರಾಗಿದ್ದರು, ಎಲ್ಲರೂ ಮಿತ್ರರಾಗಿದ್ದರು. ಈಗ ಯಾರು ಇಂಥವರು ಭೂತಾನ್ ಬರ್ಮಾಯಿಂದ ಹಿಡಿದು ಒಂದು ನಮ್ಮ ಜೊತೆ ಇದ್ದೀವಿ ಅಂತ ಹೇಳ್ಕೊಳ್ಳಿಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ.
ಇದನ್ನು ನಮ್ಮ ಸಾಮಾನ್ಯ ಜನ ಇವತ್ತು ಅರ್ಥ ಮಾಡ್ಕೋಬೇಕು. ನಮ್ಮ ಅಕ್ಕಪಕ್ಕದ ಮನೆಯವ್ರನ್ನ ನಾವು ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂದರೆ ದಿನಾ ಬೆಳಗ್ಗೆ ನಾವು ಎಷ್ಟು ತೊಂದರೆ ಅನುಭವಿಸ್ಬೇಕಾಯ್ತದೆ ಅನ್ನೋದನ್ನು ನೀವೇ ಇದನ್ನು ಅರ್ಸ್ಕೊಂಡು ನಮ್ಮ ಮನೇಲಿ ನಮ್ಮ ಮಕ್ಕಳು ನಮ್ಮ ಮನೇಲಿರೋಂಥ ಸಂಸಾರ ಮಾಡೋರು ನಾವು ಹೊಂದಾಣಿಕೆ ಇಲ್ಲ ಅಂದರೆ, ಗಂಡ ಹೆಂಡತಿ ಹೊಂದಾಣಿಕೆ ಇಲ್ಲ ಅಂದರೆ, ಅಪ್ಪ ಮಕ್ಕಳು ಹೊಂದಾಣಿಕೆ ಇಲ್ಲ ಅಂದರೆ, ಅಕ್ಕ ತಂಗಿರು ಹೊಂದಾಣಿಕೆ ಇಲ್ಲ ಅಂತಂದರೆ ಮನೇಲಿ ಎಷ್ಟು ಸಮಸ್ಯೆಗಳು ಉದ್ಭವ ಆಗ್ತದೆ ಅನ್ನೋದು ನಿಮ್ಮ ಮನೆಗಳಲ್ಲೇ ನಿಮಗೆಲ್ಲ ಅನುಭವ ಆಗಿದೆ. ಹಂಗೆ ಪಕ್ಕದ ದೇಶಗಳಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಳ್ಳಿಲ್ಲ ಅಂತಂದರೆ ಇದು BJPಯ ನಮ್ಮ ನಾಯಕರುಗಳು ಬಹುಶಃ ಬೇಕಾದಷ್ಟು ಲೇಖನಗಳು ಇದ್ರ ಬಗ್ಗೆ ಬಂದಿದೆ. ಸೊ ಹಂಗೆ ಇವತ್ತು ದೊಡ್ಡ ಇದಕ್ಕೆಲ್ಲ ನಮ್ಮ ಇಂದಿರಾ ಗಾಂಧಿಯವರು ಹಾಕೊಟ್ಟಂಥ ಹೆಜ್ಜೆನೇ ಇವತ್ತು ನಮಗೆಲ್ಲ ಒಂದು ದೊಡ್ಡ ಶಕ್ತಿ. ನಮ್ಮ ದೇಶದ ಸೈನ್ಯಗಳು ಎಷ್ಟು ಬಲಿಷ್ಠವಾಗಿತ್ತು ಅನ್ನೋದನ್ನು ಕೂಡ ನೀವೆಲ್ಲ ಬಹುಶಃ ಗಮನಿಸಿದ್ದೀರಿ. ಸೊ ಇವತ್ತು ತಮಗೆ ನಾನು ಹೇಳೋದಿಷ್ಟೇ, ಇಂದಿರಾ ಗಾಂಧಿಯವರ ನಾಯಕತ್ವ ಇಡೀ ದೇಶಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವ್ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಇನ್ನೊಂದು ಕಡೆ ಒಂದು ಮಾತು ಹೇಳ್ತಾರೆ, ಎ ಲೀಡರ್ ಮಸ್ಟ್ ಲರ್ನ್ ಟು ಕಂಟ್ರೋಲ್ ಹಿಮ್ಸೆಲ್ಫ್ ಬಿಫೋರ್ ಹಿಸ್ ಅಪೋನೆಂಟ್ಸ್ ಲರ್ನ್ ಟು ಕಂಟ್ರೋಲ್ ಹಿಮ್ ಅಂತ. ಅಂದರೆ ವಿರೋಧ ಪಾರ್ಟಿಯವರು ನಮ್ಮನ್ನು ಯಾವ ರೀತಿ ಎದುರಿಸ್ಬಿಟ್ಟು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಮಾಡೋಕ್ಕಿಂತ ಮುಂಚಿದಕ್ಕೆ ನೀನೇ ಫಸ್ಟು ನೀನು ನಿಯಂತ್ರಣ ಮಾಡಬೇಕು ಅಂತ. ಅದನ್ನು ಗಾಂಧೀಜಿ ಒಂದು ಕಡೆ ಒಂದು ಮಾತು ಏನು ಹೇಳ್ತಾರೆ ಅಂದರೆ, ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್, ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಕೂಟ ಸುಮ್ಮನೆ ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್, ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಯೂಸ್ ಯುವರ್ ಹಾರ್ಟ್. ಅಂದರೆ ನಿನ್ನ ಹೃದಯದಿಂದ ಪ್ರೀತಿಯಿಂದ ಜನರನ್ನ ಗೆಲ್ಲಬೇಕೇ ಹೊರತು ನಿನ್ನನ್ನು ನೀನು ನಿಯಂತ್ರಿಸ್ಕೊಳ್ಬೇಕಾದ್ರೆ ನಿನ್ನ ಇರುವಂಥ ಬುದ್ಧಿಶಕ್ತಿಯಿಂದ ನೀನು ನಿಯಂತ್ರಿಸು ಅಂಥೇಳಿ ಹೇಳ್ತಾರೆ. ಆಮೇಲೆ ಇನ್ನೊಂದು ಕಡೆ ಏನು ಹೇಳ್ತಾರೆ ಅಂದರೆ, ರೆಸ್ಪೆಕ್ಟ್ ಈಸ್ ದಿ ಬೆಸ್ಟ್ ಕಮಾಂಡ್ ನಾಟ್ ಡಿಮ್ಯಾಂಡೆಡ್, ಲವ್ ಈಸ್ ದಿ ಬೆಸ್ಟ್ ಗಿವನ್ ನಾಟ್ ಟೇಕನ್, ಲೈಫ್ ಈಸ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಾಟ್ ಎಕ್ಸ್ಪ್ಲೈನ್ಡ್ ಅನ್ನೋ ಮಾತನ್ನು ಕೂಡ ಅವರು ಹೇಳಿದಂಥದ್ದು ನಾನು ಇದನ್ನು ನೋಟ್ ಮಾಡ್ಕೊಂಡಿದ್ದೇನೆ. ಹಂಗೆ ಇನ್ನು ನನಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು ಮೀಟಿಂಗ್ ಇದೆ, ಇದ್ರದ್ದು ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಅದಕ್ಕೂ ಹೋಗಬೇಕು. ಅದಕ್ಕೆ CM ಭಾಷಣ ಮಾಡಿಬಿಟ್ಟು ಬಾ ಅಂತ ಹೇಳಿದ್ರು. ನಮ್ಮ ಚಂದ್ರಶೇಖರ್ ಅವರು ಸಿಗ್ನೇಚರ್ ಕ್ಯಾಂಪೇನ್ ಬಗ್ಗೆ ಹೇಳ್ತಾಯಿದ್ರು. ನಾವೆಲ್ಲ ಮೊನ್ನೆ ಹೋಗಿದ್ದೋ, ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಿದೋ, ನಮಗೆ ಸುರ್ಜಿವಾಲ್ ಅವರು ಮಾರ್ಗದರ್ಶನ ಕೊಟ್ಟರು, ಇಲ್ಲ ಫಸ್ಟು ನೀವು ಕೊಡಲೇಬೇಕು ಅಂತೇಳಿ. ಪಾಪ ವೇಣುಗೋಪಾಲ್ ಅವರು ಇದ್ರ ಬಗ್ಗೆ ದೇಶದಲ್ಲಿ ಆಗ್ತಾರಂಥ ದೊಡ್ಡ ಈ ವೋಟ್ ಚೋರಿ ಬಗ್ಗೆ ನಮ್ಮ ರಾಜ್ಯದಿಂದನೇ ಪ್ರಾರಂಭ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿನ ಇಲ್ಲಿಗೆ ಬಂದು ಅವರು ಖರ್ಗೆ ಅವ್ರು ಬಂದು ನಾವು ಫ್ರೀಡಮ್ ಪಾರ್ಕ್ನಿಂದನೇ ಪ್ರಾರಂಭ ಮಾಡಿ ಈ ದೇಶಕ್ಕೆ ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಪಟ್ಟವು. ಬಿಹಾರ್ ಎಲೆಕ್ಷನ್ ಏನೋ ಹೆಚ್ಚು ಕಮ್ಮಿ ಆಗೋಗಿದೆ, ಹೆಂಗಾಯಿತು ಏನಾಯಿತು ಅಂತ ಅಲ್ಲಿ ಮಹಾರಾಷ್ಟ್ರ ಇವೆಲ್ಲ ಏನೇನು ಮಿಸ್ಯೂಸ್ ಆಗಿದೆ ಅಂತೇಳಿ ಈಗಾಗಲೇ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಯಾವತ್ತೂ ಎಲ್ಲದಕ್ಕೂ ಒಂದಿನ ಕೊನೆ ಇದ್ದೇ ಇರ್ತದೆ, ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಕು. ನನಗೆ ವಿಶ್ವಾಸ ಇದೆ, ನಾ ಎಲ್ಲಿರ್ತೀನೋ ಬಿಡ್ತೀನೋ ಅದು ಮುಖ್ಯ ಅಲ್ಲ. ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಖಂಡಿತ ಬಂದೇ ಬರ್ತದೆ. ನಿಮ್ಮ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ವಿ ಶುಡ್ ಆಲ್ ಲೀವ್ ಆನ್ ಹೋಪ್, ವಿ ಶುಡ್ ಆಲ್ ವರ್ಕ್. ಸೊ ಪವರ್ ಸಿಕ್ಕೇ ಸಿಗ್ತದೆ, ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಅಂದರೆ ಪವರ್ ಸಿಗ್ಬೇಕಾದ್ರೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಹಂಗೆ ನಮ್ಮ ಅಧ್ಯಕ್ಷ ಸೊ ಹಂಗೆ ಮಾಡ್ತಿದೆ. ಸೊ ಎಲ್ಲ ಸಿಗ್ನೇಚರ್ ಮಾಡಿದವ್ರಿಗೆ ಗುರುಸ್ಬೇಕು ಅಂತ ಹೇಳ್ತಾ ಇದ್ರು. ನನಗೆ ಫಸ್ಟು ಪಾರ್ಟಿ ಪ್ರಯಾರಿಟಿ, ಪಾರ್ಟಿ ಅಧ್ಯಕ್ಷರು. ಇವತ್ತು ಯಾಕೆ ಮೆಂಬರ್ಶಿಪ್ದು ಇನ್ನು ಬೋರ್ಡ್ ಆಫ್ ಡೈರೆಕ್ಟರ್ಸ್ದು ಹಂಗೆ ಉಳಿದಿದೆ ಅಂತಂದರೆ, ನಾನು ಯಾರು ಲಿಸ್ಟ್ ಕೊಟ್ಟಿದ್ರು, ನಾನು ನಾನು ಎಕ್ಸಾಮಿನ್ ಮಾಡಿಸ್ತಾ ಇದ್ದೆ. ಯಾಕೆಂದರೆ ಫಸ್ಟು ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಗಳನ್ನ ಅಕಾಮಡೇಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಂಪಲ್ಸರಿ ಅವರು ಯಾರೇ ಆಗಲಿ ಬ್ಲಾಕ್ ಪ್ರೆಸಿಡೆಂಟ್ ಅಟ್ಲೀಸ್ಟ್ ಒಂದು ಸ್ಥಾನಾರು, ಒಂದು ಸಣ್ಣ ಸ್ಥಾನಾರು ಅವ್ನಿಗಿರಲಿ ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅದನ್ನು ಎಕ್ಸಾಮಿನ್ ಮಾಡಿಸ್ತಾ ಇದ್ದೀನಿ. ಆ ದೃಷ್ಟಿಯಿಂದ ಮಾಡಬೇಕಾಗ್ತದೆ. ಆಮೇಲೆ ಮೆಂಬರ್ಶಿಪ್ ವಿಚಾರ, ನಾವು ಇಲ್ಲೇ ನಮ್ಮ ರಘು ಇದ್ದಾರೆ, ನಮ್ಮ ರಘುರಾಮಣ್ಣ, ಒಂದು ಹೆಣ್ಮಗಳು, ಚಿತ್ರದುರ್ಗ ಹೆಣ್ಮಗಳು, ಒಳಲ್ಕೆರೆ ಹೆಣ್ಮಗಳು ಸವಿತಾ ಅಂತ, ರಘು ಅಂತ, ಅವಳಿಗೆ ರಾಹುಲ್ ಗಾಂಧಿ ಅವ್ರಿಗೆ ನಾನು ವಿಡಿಯೋ ಕೇಳಿ ಮಾತಾಡಿಸ್ತೇವೆ. ಅವತ್ತು ಆಕೆಗೆ ಚೇರ್ಮನ್ ಮಾಡಿಸಿದ್ದೀನಿ ನಾನು ಫಸ್ಟು. ಹೈಯೆಸ್ಟ್ ಮೆಂಬರ್ಶಿಪ್ ಮಾಡಿದ್ವು ಅಂತ ಅಂದ್ಬಿಟ್ಟು ಹೆಣ್ಮಗಳಿಗೆ, ಒಂದು ದಲಿತ ಹೆಣ್ಮಗಳಿಗೆ ಮಾಡಿಸಿದೆ. ಕೊನೆಗೆ ಅವಳು ಎದುರ್ಕೊಂಡು ಬೇಡ ಅಂದ್ಬಿಟ್ಟು ಕೊನೆಗೆ ಅವ್ಳ ಗಂಡಂಗೆ ದಾನ ಮಾಡಿಬಿಟ್ರು, ಸ್ಯಾಕ್ರಿಫೈಸ್ ಮಾಡಿಬಿಟ್ರು. ಅಂದರೆ ಹೆಣ್ಮಕ್ಳು ತ್ಯಾಗ ಯಾವ ರೀತಿ ಇರ್ತದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ.
ಮೊನ್ನೆ ಬಂದಿದ್ದ ಅವ್ನು ಬೈದು ಕಳಿಸ್ದೆ, ಅವ್ನು ಲೀಡರ್ಶಿಪ್ನ ಹಾಳು ಮಾಡಿ. ಈಗ ರೈಟ್ ಅವ್ರು ಹಂಗೋ 33% ಪಾರ್ಲಿಮೆಂಟಲ್ಲಿ ಆಗೋಗಿದೆ. BJP ಅವರು ಅವಾಯ್ಡ್ ಮಾಡೋಕ್ಕಾಗಲ್ಲ, ಕಾಂಗ್ರೆಸ್ ಅವರು ಅವಾಯ್ಡ್ ಮಾಡೋಕ್ಕಾಗಲ್ಲ. ನಾವು ಲೀಡರ್ಶಿಪ್ನ ತಯಾರು ಮಾಡಬೇಕು. ಎ ಲೀಡರ್ ಈಸ್ ಒನ್ ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋಯರ್ಸ್. ಹಂಗೆ ಹೊಸ ನಾಯಕರುಗಳನ್ನು ನಾವು ಸೃಷ್ಟಿ ಮಾಡಬೇಕು, ನಮ್ಮ ಆಸೆ. ಬರೀ ಯಾರೋ ಮಕ್ಕಳನ್ನ ಯಾರೋ ಇದನ್ನು ಫ್ಯಾಮಿಲಿ ಮೆಂಬರ್ಸ್ನ ಮಾಡೋದು ಮುಖ್ಯ ಅಲ್ಲ. ಹೊಸೊಬ್ಬರನ್ನ ರಾಜಕೀಯದಲ್ಲಿ ನಾವು ಶಕ್ತಿಗೆ ಟ್ಯಾಲೆಂಟನ್ನು ನಾವು ಗಮನಿಸಬೇಕು. ಆ ದೃಷ್ಟಿಯಿಂದ ಈಗ ಎಲೆಕ್ಷನ್ಸ್ ಬರ್ತಾ ಇದೆ. 369 ವಾರ್ಡು ಬೆಂಗಳೂರು ನಗರದಲ್ಲಿ ಮಾಡಿದ್ದೀವಿ. ಈಗ ಲೋಕಲ್ ಬಾಡಿ ಎಲೆಕ್ಷನು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಇದನ್ನು ಕಾರ್ಪೊರೇಷನ್ ಎಲೆಕ್ಷನ್ ಯಾವ ಕಾರಣಕ್ಕೂ ನಾವು ನಿಲ್ಲಿಸೋಕ್ಕಾಗಲ್ಲ. ಈಗ ನಾನು ಪರ್ಮಿಷನ್ ಒಂದು ಮೆಂಬರ್ಶಿಪ್ಗೆ ಇದಕ್ಕೆ ಅರ್ಜಿ ಯಾರು ಕೊಡಬೇಕು ಅಂತ ಈಗ ರಿಸರ್ವೇಷನ್ ಇವತ್ತು ಅನೌನ್ಸ್ ಆಗ್ತಾ ಇದೆ. ನಿನ್ನೆ ನಾನು ಸೈನ್ ಹಾಕಿದ್ದೀನಿ. ಅದು ಏನೇನು ವಾರ್ಡ್ಗಳಿದೆ ಫೈನಲ್ಲು ಸೈನ್ ಹಾಕಿಬಿಟ್ಟಿದ್ದೀನಿ ನಾನು ನಿನ್ನೆ. ವಾರ್ಡ್ಗಳದ್ದು ಅಂದರೆ ವಾರ್ಡ್ದು ಸೈನ್ ಹಾಕ್ಬಿಟ್ಟಿದ್ದೀನಿ. ಆ ಡೇಟ್ ಇತ್ತು. ಅದು ಬಹುಶಃ ಇವತ್ತು ನಿನ್ನೆ ರಾತ್ರಿನೇ ಅನೌನ್ಸ್ ಆಗಿದೆಯೋ ನನಗೆ ಗೊತ್ತಿಲ್ಲ. ಅದು ಆಗಿದೆ, ಅದಾದಮೇಲೆ ಆಗ್ತದೆ. ಸೊ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.